ಮೇಡಮ್, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಮತ್ತೆ ಮಂಜುನಾಥ್, ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಸ್ವಾಗತ ಸರ್. ಮೇಡಮ್, ನಮ್ಮ ಜನತೆಗೆ ತಮ್ಮ ಕಿರು ಪರಿಚಯವನ್ನು ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಯಶೋಧ ಮಲ್ಲಿಕಾರ್ಜುನ್ ಯರಿಕೊಪ್ಪ ಅಂತ. ನಮ್ಮ ವಿಳಾಸ ಬಂದು ಮಾಳಮಡ್ಡಿ, ರಾಯರಮಠ, ಧಾರವಾಡ. ಮೇಡಮ್, ತಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ. ನಾನು ಒಬ್ಬ ಗೃಹಿಣಿ. ಮನೆಯವರ ಹೆಸರು ಬಂದು ಮಲ್ಲಿಕಾರ್ಜುನ್ ಯರಿಕೊಪ್ಪ, ಮಗನ ಹೆಸರು ಪೃಥ್ವಿರಾಜ್, ಮಗಳ ಹೆಸರು ಲಕ್ಷ್ಮಿ. ಮೇಡಮ್, ತಾವು ಏನು ಓದ್ಕೊಂಡಿದ್ದೀರಿ ಅಂತ ನಮ್ಮ ಜನತೆ ತಿಳಿಸ್ಬೋದಾ? ನಾನು 8th ಸ್ಟ್ಯಾಂಡರ್ಡ್ ಓದಿದ್ದೀನಿ ಸರ್. ಮೇಡಮ್, ಈ ಉದ್ಯಮವನ್ನು ಮಾಡೋಕ್ಕಿಂತ ಮೊದಲು ತಾವೇನು ಮಾಡ್ತಾ ಇದ್ರಿ? ಈ ಉದ್ಯೋಗ ಮಾಡೋಕ್ಕಿಂತ ಮೊದಲು ನಾನೊಬ್ಬಳು ಗೃಹಿಣಿ. ಮೇಡಮ್, ಬಹುಮುಖ್ಯವಾಗಿ ಕೇಳೋದಾದರೆ ಇದೇ ಉದ್ಯೋಗ ಅಥವಾ ಉದ್ಯಮವನ್ನು ನೀವು ಎದಕ್ಕೆ ಚೂಸ್ ಮಾಡ್ಕೊಂಡಿದ್ರಿ ಅಥವಾ ಆಯ್ಕೆಯನ್ನು ಯಾಕೆ ಮಾಡ್ಕೊಂಡಿದ್ರಿ? ನನಗೆ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಟೈಲರಿಂಗ್ ಬಗ್ಗೆ ಆಸಕ್ತಿ ಇರೋದ್ರಿಂದ, ನನಗೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಬಹಳ ಆಸೆ ಇರೋದ್ರಿಂದ ನಾನು ಈ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡೆ. ಮೇಡಮ್, ಈ ಉದ್ಯೋಗವನ್ನು ಪ್ರಾರಂಭಿಸುವ ಮೊದಲು ತಾವೆಲ್ಲಾದರೂ ತರಬೇತಿಯನ್ನು ಪಡ್ಕೊಂಡಿದ್ರಾ? ಹೌದು ಸರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ, ಅವರ ವತಿಯಿಂದ ನಾನು ರೂಟ್ಸೆಟ್ ಸಂಸ್ಥೆಯಲ್ಲಿ ಇದರ ಬಗ್ಗೆ ತರಬೇತಿ ತಗೊಂಡು ಒಂದು ಸಣ್ಣದಾಗಿ ಉದ್ಯೋಗವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮಾಡಿದ್ದೆ ಸರ್. ಮೇಡಮ್, ಟ್ರೈನಿಂಗ್ ತೊಗೊಂಡಾದ್ಮೇಲೆ ಈ ಉದ್ಯೋಗವನ್ನು ಸ್ಟಾರ್ಟ್ ಮಾಡೋಕ್ಕೆ ನೀವು ಎಷ್ಟು ಬಂಡವಾಳ ಹಾಕಿದ್ರಿ? ಈ ಉದ್ಯೋಗವನ್ನು ಪ್ರಾರಂಭಿಸೋಕ್ಕೆ ನಾನು ಎಲ್ಲ ಕಡೆಯಿಂದ ಜಮಾ ಮಾಡಿ ಒಂದು 30ರಿಂದ 35 ಸಾವಿರ ರೂಪಾಯಿ ನಾನು ಹೂಡಿಕೆ ಅಂತ ಮಾಡಿದೆ. ಮೇಡಮ್, ನೀವು ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ತೀರಿ ಸಣ್ಣ ಪ್ರಮಾಣದ ದುಡ್ಡಿಂದ, ಅದರ ಮುಂದಿನ ಹಂತಗಳು ಏನೇನಾದ್ರು ಮೇಡಮ್? ನಾನು ನಮ್ಮ ಅಕ್ಕ ಇಬ್ಬರು ಸ್ಟಿಚ್ ಮಾಡ್ತಾ ಇದ್ವಿ. ಅದನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿ ಒಬ್ಬರಿಗೆ ಕೊಡ್ತಾ ಇದ್ವಿ ಸರ್. ಒಂದು 2 ವರ್ಷ ಅವ್ರಿಗೂ ನಾವು ಕೊಡ್ತಾ ಇದ್ವಿ, ಅವ್ರು ತಗೊಳ್ತಾ ಇದ್ರು ನಮ್ಮ ಹತ್ರದಿಂದ. ಅಂದರೆ ಇದೇ ರೀತಿ ನೀವು ಸ್ಟಿಚ್ ಮಾಡಿ ಬೇರೆದವರು ಕೊಡ್ತಾ ಬಂದ್ರಿ 2 ವರ್ಷದವರೆಗೂ. ಮೇಡಮ್, ನೀವು ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದಾದ್ಮೇಲೆ 3 ವರ್ಷದವರೆಗೂ ಅಂತಂದರೆ ನೀವು ಮಾಡಿದ ಕೆಲಸವನ್ನು ಬೇರೆದವ್ರಿಗೆ ಕೊಡ್ತಾ ಇದ್ರಿ, ಅವರಿಂದ ಮಾರ್ಕೆಟಿಂಗ್ ಆಗ್ತಾಯಿತ್ತು, ಅವರಿಂದ ನಿಮ್ಮ ಉತ್ಪನ್ನಗಳ ಮಾರಾಟವಾಗ್ತಾಯಿತ್ತು. ಇದೇ ಥರ ನೀವು ಯಾವ ಥರ ಬೆಳವಣಿಗೆಯನ್ನು ಮಾಡ್ಕೊಂಡ್ಬಂದ್ರಿ ಮತ್ತು ಬೆಳವಣಿಗೆ ಹಂತಗಳು ಏನು ಅನ್ನೋದನ್ನು ನಮ್ಮ ಜನತೆಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳಿಸ್ಕೊಡಿ. ಕಾಟನ್ ಬ್ಯಾಗ್ ಜೊತೆಗೆ ಸ್ಲ್ಯಾಕ್ಸು, ಕಾಟನ್ ಬ್ಯಾಗು ಏನು ಶುರು ಮಾಡ್ತಾ ಇದ್ವಿ, ಅದ್ರ ಜೊತೆಗೆ ಮಾರ್ಕೆಟಿಂಗ್ ಮಾಡ್ತಾ ನಾವು ಎಕ್ಸಿಬಿಷನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದನ್ನು ಶುರು ಮಾಡಿದ್ವಿ. ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ನಮಗೆ ಅವಾಗ ಮಾರ್ಕೆಟಿಗೆ ಏನು ಬೇಕು, ನಾವು ಏನು ಕೊಡಬೇಕು ಮಾರ್ಕೆಟಿಗೆ ಅಂತ ನಮಗೆ ಒಂದು ನಾಲೆಜ್ ಸಿಕ್ತು. ಆಮೇಲೆ ಜನಕ್ಕೆ ನಾವು ಏನು ಕೊಟ್ಟರೆ ಒಳ್ಳೆಯದು ಅಂತ ನಾವು ಜನಗಳಿಂದ ಏನು ಬೇಡಿಕೆ ಇದೆ ಅಂತ ನಾವು ನೋಡಿದಾಗ ನಮಗೆ ಖಾದಿ ಬಗ್ಗೆ ಬಹಳ ಎಲ್ಲರೂ ಆಸಕ್ತಿ ಇರೋದ್ರನ್ನ ನೋಡಿದ್ವಿ ಸರ್. ಅವಾಗ ಖಾದಿ ಬಗ್ಗೆ ಖಾದಿನ ನಾವು ಶುರು ಮಾಡಬೇಕು ಅಂತ ಹೇಳಿ ಖಾದಿ ಬಟ್ಟೆ ಸ್ಟಿಚಿಂಗ್ ಶುರು ಮಾಡಬೇಕು ಅಂತ ನಮ್ಮ ತಲೆಯಲ್ಲಿ ಬಂತು. ಅದೇ ರೀತಿಯಾಗಿ ಕಣದ ಬಟ್ಟೆ ಮೇಲೆ ಅವೇರ್ನೆಸ್ ಜಾಸ್ತಿ ಇದೆ, ಜನಕ್ಕೆ ಫ್ಯಾಷನ್ ಇದೆ. ಕಣದ ಬಟ್ಟೆ ತಗೊಂಡು ನಾವು ಯಾರು ಮಾಡದೇ ಇರೋ ಥರ ನಮ್ಮ ಪ್ರೊಡಕ್ಷನ್ನಲ್ಲೇ ನಾವು ಮಕ್ಕಳಿಗೆ ಬಟ್ಟೆ ಅಂತ ಹೊಲಿಬೋದು, ತೋರಣ ಅಂತ ಮಾಡ್ಬೋದು, ಖಾದಿ ಬಟ್ಟೆ ಮೇಲೆ ನಾವು ಎಂಬ್ರಾಯ್ಡ್ರಿ ಅಂತ ಮಾಡ್ಬೋದು. ಈ ರೀತಿ ಹಲವಾರು ನಮ್ಮಲ್ಲಿ ಆಸಕ್ತಿಗಳು ಜಾಸ್ತಿ ಆದಮೇಲೆ ನಾವು ಮಾಡಬೇಕು ಅಂತ ಬಂದಾಗ ಮತ್ತೆ ಲಾಸ್ಟಿಗೆ ಬರೋದು ಅದೇ ಪ್ರಶ್ನೆ ನಮಗೆ ಫೈನಾನ್ಷಿಯಲಿ ನಾವು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ದಾಗ ಮತ್ತೆ ನಾವು ಅದೇ ರೀತಿಯಾಗಿ ಫೈನಾನ್ಷಿಯಲಿ ಏನು ಮಾಡಬೇಕು ಅಂತ ಕೇಳಿದಾಗ ನಾವು DSC ಹೋಗಿ ನಾವು ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು ಎಕ್ಸಿಬಿಷನ್ಸ್ ಏನು ಮಾಡ್ತಾ ಇದ್ವಿ, ನಮ್ಮ ಪರ್ಫಾರ್ಮೆನ್ಸ್ನ DSC ಆಫೀಸರ್ ನೋಡ್ತಾ ಇದ್ರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ರಾಯಪುರ್. ಅವರು ನೋಡ್ತಾ ಇರೋದ್ರಿಂದ ಅವ್ರು ನಮಗೆ ಹೇಳಿದ್ರು, ಮೇಡಮ್ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಾಕೆ ಮಾಡಬಾರ್ದು? ಆವಾಗ ನಮ್ಮ ತಲೆಯಲ್ಲೂ ಅದು ಬಂತು, ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೋದಲ್ವಾ, ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು, ಗ್ರಾಹಕರ ಬೇಡಿಕೆ ಜಾಸ್ತಿ ಇದೆ. ಅವಾಗ ಏನ್ ಮಾಡಿದ್ವಿ, ನಾವು ರಾಯಪುರಕ್ಕೆ ಹೋಗಿ DSC ಆಫೀಸ್ಗೆ ಹೋಗಿ ನಾವು PMAGP ಲೋನ್ ಅಂತ ಮಾಡ್ಕೊಂಡ್ವಿ. PMAGP ಲೋನ್ ಮಾಡ್ಕೊಂಡ್ಮೇಲೆ ಈಗ ನಾವು ಅದರಲ್ಲಿ PMAGP ಲೋನ್ ಮಾಡ್ಕೊಂಡ ತಕ್ಷಣ ನಮಗೆ ಅದರಲ್ಲಿ ಒಂದು 5 ಲಕ್ಷ ಲೋನ್ ತಗೊಂಡ್ವಿ. ನಾವು 5 ಲಕ್ಷ ಲೋನ್ ತಗೊಂಡ್ಮೇಲೆ ಒಂದು ಎಂಬ್ರಾಯ್ಡ್ರಿ ಮಿಷನ್ ತಗೊಂಡಿದ್ದೀವಿ, ಹೈ ಸ್ಪೀಡ್ ಮಿಷನ್ಸ್, ಇಂಡಸ್ಟ್ರಿಯಲ್ ಮಿಷನ್ಸ್ 4 ತಗೊಂಡಿದ್ದೀವಿ. ಈಗ ಅದರಿಂದ ನಾವು ಖಾದಿ ಟಾಪ್ ಸ್ಟಿಚ್ ಮಾಡ್ತಾ ಇದ್ದೀವಿ, ಕಣದ ಫ್ರಾಕ್ಸ್ಗಳನ್ನ ಸ್ಟಿಚ್ ಮಾಡ್ತಾ ಇದ್ದೀವಿ, ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಇದ್ದೀವಿ, ಎಂಬ್ರಾಯ್ಡ್ರಿ ಬ್ಲೌಸ್ಗಳನ್ನ ವರ್ಕ್ ಮಾಡ್ತಾ ಇದ್ದೀವಿ. ಇದರಿಂದ ಗ್ರಾಹಕರಿಗೆ ತುಂಬಾನೇ ಖುಷಿಯಾಗಿದ್ದಾರೆ ಗ್ರಾಹಕರೆಲ್ಲರೂ. ಅದರಿಂದ ನಮ್ಮ ಗ್ರಾಹಕರು ಖುಷಿ ನೋಡಿ ನಮಗೂ ಇನ್ನೂ ಹೆಚ್ಚಿನ ಮಾಡಬೇಕು ಅನ್ನೋ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋ ಆಸಕ್ತಿ ಇರೋದ್ರಿಂದ ನಾವೀಗೇನು PMAGP ಮಾಡ್ಕೊಂಡ್ಮೇಲೆ ಇನ್ನೂ ಹೆಚ್ಚಿನ ಮಿಷನ್ ತಗೊಂಡ್ಮೇಲೆ ಇನ್ನೂ 3 ಜನ ವರ್ಕರ್ಸ್ ಜಾಸ್ತಿ ಆಗಿದ್ದಾರೆ ನಮ್ಮಲ್ಲಿ. ಇದರಿಂದ ನಾವು ಇನ್ನೊಬ್ರಿಗೂ ಉದ್ಯೋಗ ಕೊಡಬಹುದು ಅನ್ನೋ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ.
ಇನ್ನೊಬ್ಬರಿಗೆ ನಾವು ಉದ್ಯೋಗವನ್ನ ಒದಗಿಸಿ ಕೊಡ್ತಾ ಇದೀವಿ, ಮಾಡ್ಕೊಡ್ತಾ ಇದೀವಿ, ಅವರು ನಮ್ಮಲ್ಲಿ ಬಂದಾಗ ದುಡಿತಾ ಇದ್ದಾರೆ ಅಂದ್ಮೇಲೆ ನಮಗೂ ಒಂದು ಖುಷಿ ಆಗಿದೆ ಸರ್. ಇದನ್ನ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ ಸರ್ ನಾನು. ಮೇಡಮ್, ಅಂದರೆ ನೀವು ಹೇಳ್ತಾ ಇದ್ರೆ ಅಕಾರ್ಡಿಂಗ್ ಟು ಮಾರ್ಕೆಟ್, ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ಸ್, ಅಕಾರ್ಡಿಂಗ್ ಟು ಟೆಕ್ನಾಲಜಿ ನೀವು ಡೇ ಬೈ ಡೇ ಅಪ್ಸ್ಕಿಲ್ಲಿಂಗ್ ಮಾಡ್ಕೊಳ್ತಾ, ಅಪ್ಗ್ರೇಡ್ ಮಾಡ್ಕೊಳ್ತಾ ಜನರ ಬೇಡಿಕೆಗಳನ್ನು ನೀವು ಪೂರೈಸ್ತಾ ಬಂದಿದೆ. ಹೌದು ಸರ್. ಮೇಡಮ್, ಈ ನಿಮ್ಮ ಗಾರ್ಮೆಂಟ್ಸ್ ಉದ್ಯಮದ ಪರಿಣಾಮದ ಕಥೆಯನ್ನು ಕೇಳ್ತಾ ಬಂದರೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲಿ ಅದರದ್ದೇ ಆದ ತಿರುವನ್ನು ಪಡ್ಕೊಳ್ತಾ ಇದೆ. ಮೊದಲನೇ ಹಂತದಲ್ಲಿ ನೀವು ಏನಪ್ಪ ಅಂದರೆ ರೆಡಿ ಮಾಡಿಕೊಡ್ತಾಯಿದ್ರಿ. ಆಮೇಲೆ ಡೇ ಬೈ ಡೇ ನೀವು ಜನರಿಗೆ ಮುಟ್ಟಿಸೋ ಪ್ರಯತ್ನ ಮಾಡಿದರೆ, ಅದಾದಮೇಲೆ ಎಕ್ಸಿಬಿಷನ್ ತಲುಪಿಸೋ ಪ್ರಯತ್ನ ಮಾಡಿದ್ದೀರಿ. ಅದಾದಮೇಲೆ ಇವಾಗ ನೀವು ಇಷ್ಟೊಂದು ಬೆಳವಣಿಗೆಯನ್ನು ಹೊಂದಿದ್ದೀರಿ, ಇಷ್ಟೊಂದು ಡೆವಲಪ್ಮೆಂಟನ್ನು ಹೊಂದಿದ್ದೀರಿ. ಅದಾದಮೇಲೆ ಇವಾಗಿನ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ತಾವು ಯಾವ ಥರ ಮಾಡ್ಕೊಂಡಿದ್ದೀರಿ? ಸರ್, ಈಗ ಮಾರ್ಕೆಟಿಂಗ್ ವ್ಯವಸ್ಥೆ ಅಂತ ಅಂದರೆ ನಾವು ಗೌರ್ಮೆಂಟ್ ಎಕ್ಸಿಬಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಯಾವುದ್ಯಾವುದಂತಂದರೆ ಈಗ DIC ಅಂತ ಹೇಳಿದೆ, DICಯಿಂದ ಆಗ್ಬೋದು, ಜವಳಿ ಇಲಾಖೆಯಿಂದ ಆಗ್ಬೋದು, ನಲ್ಮದಿಂದ ಆಗ್ಬೋದು, ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗ್ಬೋದು. ಈ ರೀತಿ ನಮಗೆ ಗೌರ್ಮೆಂಟ್ ಎಕ್ಸಿಬಿಷನ್ಸ್ ಸಿಗೋದ್ರಿಂದ ನಾವು ಮೊದಲೆಲ್ಲ ನಾವು ಹುಬ್ಳಿ ಧಾರವಾಡ ಮಾತ್ರ ಮಾಡ್ತಾ ಇದ್ವಿ. ಈಗ ಈ ಗೌರ್ಮೆಂಟ್ ನಾವು ಎಕ್ಸಿಬಿಷನ್ಸ್ ನಮ್ಗೆ ಅವಕಾಶ ಮಾಡಿಕೊಡೋದ್ರಿಂದ ಹುಬ್ಳಿ, ಧಾರವಾಡ, ಗದಗ, ಬೆಳಗಾವಿ, ಬೆಂಗಳೂರು, ಕರ್ನಾಟಕದ ಎಲ್ಲ ಮಾಡ್ತಾ ಇದ್ದೀವಿ. ಕರ್ನಾಟಕದ ಹೊರಗೂ ಮಾಡ್ತಾ ಇದ್ದೀವಿ ಸರ್. ಈ ರೀತಿಯಾಗಿ ನಮಗೆ ಎಲ್ಲ ಕಡೆ ಎಕ್ಸಿಬಿಷನ್ ಮಾಡೋದಕ್ಕೆ ಸರ್ಕಾರದಿಂದ ತುಂಬ ಸಹಕಾರ ಇದೆ ಸರ್. ಮೇಡಮ್, ನೀವು ಬರುವ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಪ್ಲಾನ್ಸ್ ಅಂತ ಏನು ಮಾಡ್ಕೊಂಡಿದ್ದೀರಿ? ಸರ್, ಈಗ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದೀವಿ. ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ಆಮೇಲೆ ಹೆಣ್ಮಕ್ಳಿಗೆ ನಾನು ಒಂದು ಉದ್ಯಮಿಯಾಗಿ ಹೆಣ್ಮಗಳಾಗಿರೋದ್ರಿಂದ ಇನ್ನೂ ಹೆಣ್ಮಕ್ಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ, ಹೆಣ್ಮಕ್ಳಿಗೆ ಇನ್ನೂ ಹೆಚ್ಚಿನ ಉದ್ಯೋಗಗಳು ದೊರಕಲಿ ಅಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಉದ್ಯಮವನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ಆಸಕ್ತಿ ಇದೆ. ಮೇಡಮ್, ನೀವು ಕಷ್ಟಪಟ್ಟು ಉದ್ಯೋಗವನ್ನು ಉದ್ಯಮವಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀರಿ. ತುಂಬ ಕಷ್ಟದ ಜೀವನದಲ್ಲಿ ಮತ್ತೆ 4 ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಿ. ಅದೇ ಥರ ಯಾರಾದರೂ ಹೊಸ ಎಂಟರ್ಪ್ರಿನರ್ಸ್ ಅಥವಾ ಹೊಸ ಉದ್ಯೋಗ ಮತ್ತು ಉದ್ಯಮವನ್ನು ಸ್ಟಾರ್ಟ್ ಮಾಡೋರಿಗೆ ತಮ್ಮಿಂದ ಅನಿಸಿಕೆಗಳನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಣ್ಮಕ್ಳು ಅಂದಮೇಲೆ ಕೆಲಸಗಳು ಇದ್ದೇ ಇರುತ್ತೆ. ಯಾರೋ ಒಂದು ಹೆಣ್ಮಗಳಿಗೆ ಯಾರೋ ಫೋನ್ ಮಾಡಿ ಕೇಳಿದ್ರೆ ಏನೋ ಮಾಡ್ತಿದ್ರು, ಕೆಲಸ ಮಾಡತ್ತೀನಿ, ಕೆಲಸ ಮಾಡೋದು ಅದು ಸಾಮಾನ್ಯ. ಮನೆ ಕೆಲಸ ಆದ್ರೂ ಕೆಲಸನೇ. ಆದ್ರೆ ನಮ್ಮತನವನ್ನ ನಾವು ಗುರ್ತಿಸ್ಕೋಬೇಕು ಅಂತ ಅಂದ್ರೆ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು, ಹೊರಗಿನ ಪ್ರಪಂಚ ಏನಿದೆ ಅಂತ ತಿಳ್ಕೋಬೇಕು. ನಾವು ಒಂದು ಏನಾದ್ರು ಮಾಡ್ಬೇಕು ಅಂತ ಒಂದು ಗುರಿಯನ್ನ ಇಟ್ಕೊಳ್ಳುವಂತ ಅಭ್ಯಾಸವನ್ನ ಬೆಳೆಸ್ಕೋಬೇಕು. ಹೆಣ್ಮಕ್ಳು ಬೆಳೆಸ್ಕೊಂಡಾಗ ಮಾತ್ರ ಸಾಧ್ಯ ಇದೆಲ್ಲ. ಆಮೇಲೆ ಹೆಣ್ಮಕ್ಳಿಗೆ ನಾನು ಏನೋ ಮಾಡ್ತೀನಿ ಅನ್ನೋ ಅಂತ ಒಂದು ಕಾನ್ಫಿಡೆನ್ಸ್ ಬೇಕು. ಮೊದಲು ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಏನಾದ್ರೂ ಮಾಡಕ್ ಸಾಧ್ಯ. ಅದೇ ರೀತಿಯಾಗಿ ಹೆಣ್ಮಕ್ಳು ಹೊರಗಡೆ ಹೋದಾಗ ನೀವು ಏನ್ ಮಾಡ್ಬೇಕು, ಏನಿಲ್ಲ ಅಂತ ನೀವು ಸರಿಯಾಗಿ ಮಾಹಿತಿಗಳನ್ನ ತಿಳ್ಕೊಂಡು ಅದರ ಪ್ರಕಾರವಾಗಿ ಮಾಹಿತಿ ಪಡ್ಕೊಂಡು ಮಾಡಿದಾಗ ಮಾತ್ರ ಸ್ವಾವಲಂಬಿ ಸಖಿ ಅಂತ ಈಗ ಒಂದು ಸ್ಕೀಮ್ ಕೂಡ ಇದೆ, ಅದರಲ್ಲೂ ನೀವು ಕೇಳ್ಕೋಬಹುದು. ಈ ರೀತಿಯಾಗಿ ನೀವು ಮಾಡ್ಕೊಂಡು ನೀವು ಏನ್ ಮಾಡ್ಬೇಕು, ಏನಿಲ್ಲ ಅಂತ ಮೊದಲೇ ಪ್ಲಾನ್ ಹಾಕೊಂಡು ಅದಕ್ಕೆ ಸರಿಯಾಗಿ ಫೌಂಡೇಶನ್ ಹಾಕೊಂಡು ನೀವು ಅದನ್ನ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಕೇಳಿದ್ರೆ ಸೌಲಭ್ಯಗಳಿದೆ ಅಂತ ನೀವು ಒಬ್ಬರು ಬಿಟ್ಟು ಇಬ್ರನ್ನ ಕೇಳಿ ತಿಳ್ಕೊಂಡಾಗ ನೀವು ಏನ್ ಮಾಡ್ಬೇಕು ಅನ್ನೋದು ನಿಮಗೆ ಸರಿಯಾಗಿ ಅರ್ಥ ಆಗತ್ತೆ. ಒಂದನೇದಾಗಿ. ಎರಡನೇದಾಗಿ ನೀವು ಹೇಗ್ ಮಾಡ್ಬೇಕು, ಫೈನಾನ್ಷಿಯಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಏನೇನ ಸಹಾಯಗಳನ್ನು ತಗೋಬೇಕು ಅನ್ನೋದನ್ನು ಬಗ್ಗೆ ನೀವು ತಿಳ್ಕೊಳ್ಬೇಕು. ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿದ್ರೆ ನಾವು ಏನಾದ್ರೂ ಮಾಡ್ಬೋದು ಅನ್ನೋಂತ ಒಂದು ಕಾನ್ಫಿಡೆನ್ಸ್ ಅನ್ನ ನಾವು ಬೆಳೆಸ್ಕೋಬೇಕು. ಮೊದಲು ಈ ತರ ಏನಾದ್ರೂ ಗುರಿ ಇಟ್ಕೊಂಡಾಗ ಮಾತ್ರ ಏನಾದ್ರೂ ಸಾಧಿಸೋಕ್ ಸಾಧ್ಯ ಅಂತ ಹೇಳಬಲ್ಲೆ. ಮೇಡಮ್, ಮಹಿಳೆಯರು, ಯುವತಿಯರು ಅವರು ಜೀವನದಲ್ಲಿ ಏನಾದ್ರು ಕನಸನ್ನು ಕಟ್ಕೊಂಡಿರ್ತಾರೆ, ಅವರಿಗೆ ಪರಿಪೂರ್ಣವಾದ ಮಾಹಿತಿ ಇರುವುದಿಲ್ಲ. ಒಂದು ವೇಳೆ ನಿಮ್ಮನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದರೆ ಅವ್ರಿಗೆ ಮಾಹಿತಿಯನ್ನು ದೊರಕಿಸ್ಕೊಡ್ತೀರಾ? ಖಂಡಿತವಾಗಿ ಮಾಡಿಕೊಡ್ತೀನಿ ಸರ್. ಮೇಡಮ್, ನೀವು ತುಂಬ ಕಷ್ಟಪಟ್ಟು ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ತೀರಾ, ಅದಾದಮೇಲೆ ಅದು ಉದ್ಯಮವಾಗಿ ಪರಿವರ್ತನೆ ಹೊಂದಿದೆ. ಬಟ್ ಇವತ್ತು ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿದೆ. ಮೊದಲಿಗೂ ಮತ್ತು ಇವತ್ತಿಗೂ ಕಂಪೇರ್ ಮಾಡಿದರೆ ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇದೆ? ಮೊದಲು ನಾನು ಗೃಹಿಣಿಯಾಗಿ 4 ಗೋಡೆ ಮಧ್ಯೆ ನಾನು ಉದ್ಯೋಗವನ್ನು ಶುರು ಮಾಡಿದೆ. ಆಮೇಲೆ ನಾನು 4 ಜನಗಳ ಮಧ್ಯೆ ಶುರು ಮಾಡಿದೆ. 4 ಜನನ ಕರ್ಕೊಂಡು ಕೆಲಸ ಮಾಡ್ತಾ ಶುರು ಮಾಡಿದಾಗ ಅದು ಆಗಿದಂಥ ಆನಂದನ ಬೇರೆ. ಈಗ ನಾನು ಮಾರ್ಕೆಟಲ್ಲಿ ಏನು ಅಡ್ಡಾಡ್ತಾ ಇದ್ದೀವಿ, ಮಾರ್ಕೆಟಲ್ಲಿ ನಾವು ಎಕ್ಸಿಬಿಷನ್ಸ್ ಏನು ಮಾಡ್ತಾ ಇದ್ದೀವಿ, ಇವತ್ತು ನನ್ನ ಜನ ಹೆಂಗೆ ಗುರ್ತಿಸ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಇದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಸರ್. ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡಬೇಕು, ಇನ್ನೂ ನಾವು ಹೊಸ ಗಾರ್ಮೆಂಟ್ಸ್ ಬಗ್ಗೆ ಇನ್ನೂ ನಾವು ಹೆಚ್ಚಿನ ತಿಳ್ಕೊಂಡು ಇನ್ನೂ ಮಾಡಬೇಕು ಅಂತ ಪ್ರಯತ್ನದಲ್ಲಿ ಇದ್ದೀವಿ ಸರ್. ಇನ್ನು ಮೇಡಮ್, ಈ ನಿಮ್ಮ ಉದ್ಯಮವನ್ನು ಕೆಲವು ಹಂತಗಳನ್ನು ದಾಟಿ ತುಂಬ ಒಳ್ಳೆಯ ಹಂತಕ್ಕೆ ತಲುಪಿದ್ದೀರಿ. ಇಷ್ಟೆಲ್ಲ ಆದಮೇಲೆಯೂ ಕೂಡ ನಿಮ್ಮ ಜೀವನದಲ್ಲಿ ತುಂಬ ಹ್ಯಾಪಿ ಮೂಮೆಂಟ್ ಅಂದರೆ ಯಾವುದಾಗಿರುತ್ತೆ ಮೇಡಮ್? ಹ್ಯಾಪಿ ಮೂಮೆಂಟ್ ಅಂದರೆ ನನ್ನ ಮದುವೆ ಆಗಿದ್ದು, ನನ್ನ ಹಸ್ಬೆಂಡ್ ಹೆಸರು ಬಂದು ಮಲ್ಲಿಕಾರ್ಜುನ್ ಅಂತ.
ಅವ್ರ ಮದುವೆ ಆಗಿದ್ದು ತುಂಬ ಖುಷಿ ಇದೆ ಸರ್ ನನಗೆ. ಅವ್ರು ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟಿಂಗ್ ಆಗಿದ್ದಾರೆ. ಇವತ್ತು ನಾನು ಇಷ್ಟು ಬೆಳಿಬೇಕು ಅಂತ ಅಂದರೂ ಕೂಡ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ಬೆಳೆಯೋಕ್ಕಂತೂ ಸಾಧ್ಯ ಇಲ್ಲ. ಅವರು ಯಾವಾಗೂ ನನ್ನ ಕೈ ಜೋಡಿಸಿದ್ದಾರೆ. ಇವತ್ತಿನವರೆಗೂ ನನ್ನ ಜೊತೆಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಇಲ್ಲಿವರೆಗೂ ನನ್ನ ಕಷ್ಟ ಸುಖದಲ್ಲಿ ಅವರು ತುಂಬ ಭಾಗಿಯಾಗಿದ್ದಾರೆ. ಅವ್ರಿಗೆ ಯಾವಾಗಲೂ ನಾನು ಆಭಾರಿ ಆಗಿರ್ತೀನಿ. ಅದೇ ರೀತಿಯಾಗಿ ಇವ್ರನ್ನ ಮದುವೆ ಆಗಿದ್ದು ನನ್ನ ಹ್ಯಾಪಿ ಮೂಮೆಂಟ್ಸ್. ಆಮೇಲೆ ನನ್ನ ವಿವಿಧ ಸರ್ಕಾರಿ ಇಲಾಖೆಗಳು ನನ್ನನ್ನು ಗುರುತಿಸಿ ಸನ್ಮಾನಿಸಿ ಕರೀತಾರಲ್ಲ, ನನಗೆ ಯಶೋಧ ಎರಿಕೊಪ್ಪ ಅಂದರೆ ಶ್ರೀ ಲಕ್ಷ್ಮಿ ಗಾರ್ಮೆಂಟ್ಸ್ ಅಂತ ಗುರುತಿಸ್ತಾರಲ್ಲ, ಇದು ನನ್ನ ಹ್ಯಾಪಿ ಮೂಮೆಂಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಿಮ್ಮ ಜೀವನದಲ್ಲಿ ಇಷ್ಟೊಂದು ಸಕ್ಸಸ್ಸನ್ನು ಕಂಡಿದ್ದೀರಾ, ಅದಕ್ಕೆ ಮುಖ್ಯವಾಗಿರೋದೇನು? ಸಕ್ಸಸ್ ಕೀ ಏನು ಮೇಡಮ್ ನಿಮ್ಮ ಪ್ರಕಾರ? ಸರ್, ಮನುಷ್ಯ ಆದಮೇಲೆ ದುಡಿಬೇಕು. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನೀವು ಕೇಳಿದ್ದೀರಾ, ಆ ರೀತಿ. ಆಮೇಲೆ ದುಡಿತಾ ಮನುಷ್ಯ ಬರೀ ದುಡಿಯೋದನ್ನು ಮಾತ್ರ ಅಲ್ಲ, ಅದರ ಜೊತೆಗೆ ನಾವು 4 ಜನನ ಬೆಳೆಸಬೇಕು ಅಂತ ಏನಿರುತ್ತಲ್ಲ ಸರ್, ಅದು ನಿಜವಾದ ಧ್ಯೇಯ. ಮೇಡಮ್, ನಾವು ತುಂಬ ಜನರ ಜೊತೆ ಬೆರೆತಾಗ ಅಥವಾ ಸ್ಪಂದನೆ ಮಾಡಿದಾಗ ಎಷ್ಟೋ ಜನ ನಂಗೆ ಲಕ್ ಚೆನ್ನಾಗಿಲ್ಲ, ನನ್ನ ಟೈಮ್ ಚೆನ್ನಾಗಿಲ್ಲ, ತುಂಬ ಜನ ಹೇಳಿರ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಲಕ್ ಅನ್ನೋದೇನಿದೆ ಅದು ನಮ್ಮ ಜೀವನದಲ್ಲಿ ಬರೀ 1% ಮಾತ್ರ. ಲಕ್ ಅನ್ನೋದು 99% ನಮ್ಮ ಎಫರ್ಟಿಂದ ಮಾತ್ರ ಬರೋಕ್ಕೆ ಸಾಧ್ಯ. ಒಂದು ದಿನ ದುಡಿದು 9 ದಿನ ಕೂತಿದ್ದೀನಿ ಅಂದ್ರೆ ಆಗೋದಿಲ್ಲ. ನಾವು ಇಡೀ ದಿನ ಕಷ್ಟಪಟ್ಟಾಗ 99% ನಾವು ಕಷ್ಟಪಟ್ಟಾಗ 1% ಲಕ್ ಅನ್ನೋದು ನಮ್ಮ ಜೊತೆಗೆ ಇದ್ದೇ ಇರುತ್ತೆ ಸರ್. ಮೇಡಮ್, ಎಷ್ಟೋ ಜನ ಉದ್ಯಮಿಗಳ ತಮ್ಮ ಸಣ್ಣ ಉದ್ಯಮವನ್ನು ಸ್ಟಾರ್ಟ್ ಮಾಡಿಕೊಂಡು ಫೇಲ್ಯೂರ್ ಆಗಿದ್ದು ಉದಾಹರಣೆಗಳುಂಟು. ಯಾಕೆ ಫೇಲ್ಯೂರ್ ಆಗತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಾವು ವಿವರಣೆ ಕೊಡ್ಬೋದಾ? ಸರ್, ಅವ್ರು ಏನು ಬಿಸ್ನೆಸ್ ಮಾಡಬೇಕು ಅಂತ ಗ್ರೌಂಡ್ ಫ್ಲೋರ್ ಚೆನ್ನಾಗಿ ಹಾಕೊಂಡಿರೋದಿಲ್ಲ. ಅವ್ರು ಏನು ಮಾಡಬೇಕು ಅಂತ ಅವ್ರು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋದಿಲ್ಲ. ಆಮೇಲೆ ಕೆಲವೊಬ್ಬರದು ಗುಣಮಟ್ಟ ಸರಿ ಇರೋದಿಲ್ಲ, ಕೆಲವೊಬ್ಬರದು ಸರ್ವಿಸ್ ಚೆನ್ನಾಗಿರೋದಿಲ್ಲ, ಕೆಲವೊಬ್ಬರು ಭಯಂಕರ ಆಡಂಬರ ತೋರ್ಸಕ್ಕೆ ಹೋಗಿ ಜಾಸ್ತಿ ಖರ್ಚು ಹಾಕಿ ಅದನ್ನು ವಾಪಸ್ ರಿಕವರ್ ಮಾಡ್ಕೊಳ್ಳೋಕ್ಕಾಗದೆ ಫೇಲ್ಯೂರ್ ಆಗಿರ್ತಾರೆ ಸರ್. ಈ ರೀತಿ ಹಲವಾರು ಕಾರಣಗಳಿರುತ್ತೆ ಸರ್. ಫೇಲ್ಯೂರ್ ಕಾರಣ ಹೇಳ್ತಾ ಹೋದರೆ ಹಲವಾರು ಕಾರಣಗಳನ್ನು ಹೇಳ್ಬೋದು ಸರ್. ನಾನೊಂದು 2-3 ಹೇಳಿದ್ದೀನಿ ಅಷ್ಟೇ. ಮೇಡಮ್, ನೀವು ಈ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಹಲವಾರು ವರ್ಷಗಳಾಗಿದ್ದಾವೆ. ತುಂಬ ಹೆಮ್ಮೆ ಇದೆ, ನಿಮ್ಮ ಮೇಲೆ ತುಂಬ ಗೌರವನೇ ಇದೆ. ನನಗೊಂದು ಕೇಳಬೇಕಂತ ಕ್ಯೂರಿಯಾಸಿಟಿ, ನನ್ನ ಪರ್ಸನಲ್ ಕ್ವಶನ್ ಇದು. ವಾಟ್ ಈಸ್ ಯುವರ್ ಬಿಗ್ ಮಿಸ್ಟೇಕ್ ಇನ್ ಯುವರ್ ಲೈಫ್ ಅಂತ ಕೇಳೋದಾದರೆ ಮೇಡಮ್ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಬಿಗ್ ಮಿಸ್ಟೇಕ್ ಅಂತ ಹೇಳಬೇಕು ಅಂದರೆ ಸ್ವಲ್ಪ ಒಂದು 2-3 ವರ್ಷ ನಮ್ಮ ಮಧ್ಯೆ ಒಂದು ಕೌಟುಂಬಿಕ ಕಾರಣಗಳಿಂದ ಸ್ವಲ್ಪ ಬಿಸ್ನೆಸ್ನ ಸ್ಲೋ ಮಾಡಿದ್ದು. ಆಮೇಲೆ ಕೆಲವೊಬ್ಬರನ್ನ ತುಂಬ ಅಂಧವಿಶ್ವಾಸದಿಂದ ನಂಬಿದೆ ನಾನು. ಅವರು ನನ್ನ ಒಯ್ಬೋದು, ಎತ್ತರದ ಮಟ್ಟಕ್ಕೆ ಒಯ್ಬೋದು ಅಂತ ಮೇಲೆ ಕರ್ಕೊಂಡು ಹೋಗಿ ಕೆಳಗೆ ಬಿಟ್ಟರು. ಬಟ್ ಆ ಚಾಲೆಂಜೇ ನಾನು ಇವತ್ತು ಇಲ್ಲಿವರೆಗೂ ತಂದಿದ್ದೆ. ಇವೆರಡೂ ಮುಖ್ಯವಾದ ಕಾರಣಗಳು ನನ್ನ ಲೈಫಲ್ಲಿ ಬಿಗ್ ಮಿಸ್ಟೇಕ್. ಮೇಡಮ್, ನಾವು ಇವಾಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಈ ನಿಮ್ಮ ಸುದೀರ್ಘವಾದ ಪ್ರಯಾಣದಲ್ಲಿ ಹಲವು ಏಳು ಬೀಳುಗಳೊಂದಿಗೆ ಇಲ್ಲಿವರೆಗೂ ನೀವು ಸಕ್ಸಸ್ಸನ್ನು ಗುರಿಯನ್ನು ಮುಟ್ಟಿದ್ದೀರಿ. ನೀವೇನಾದರೂ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕಂದ್ರೆ ಈ ನಮ್ಮ ಚಾನಲ್ ಮುಖಾಂತರ ಹೇಳ್ಬೋದು. ಸರ್, ಮೊದಲನೇದಾಗಿ ನಾನು ನನ್ನ ಹಸ್ಬೆಂಡಿಗೆ ಥ್ಯಾಂಕ್ಸ್ ಹೇಳಬೇಕು. ಅದ್ರ ಜೊತೆಗೆ ನಮ್ಮ ಸಿಸ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಅಕ್ಕ ಇದ್ದಾರೆ, ಅವರು ಕೂಡ ನನ್ನ ಜೊತೆಗೆ ತುಂಬ ಕೈ ಜೋಡಿಸಿದ್ದಾರೆ. ಅದ್ರ ಜೊತೆಗೆ ಅವ್ರ ಹೆಸರು ವಿದ್ಯಾ ಅಂತ ಹೇಳಿ. ನನ್ನ ಮಕ್ಕಳಿಬ್ಬರು ತಮ್ಮ ಎಜುಕೇಷನ್ ಜೊತೆಗೆ ನಮ್ಮ ಶಾಪಲ್ಲಿ, ನಮ್ಮ ಗಾರ್ಮೆಂಟ್ಸಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆ ನನ್ನ ಮಕ್ಕಳಿಗೆ. ಆಮೇಲೆ ಪರೋಕ್ಷವಾಗಿ ಹೇಳಬೇಕು ಅಂದರೆ ಎಲ್ಲ ಸರ್ಕಾರಿ ಇಲಾಖೆಗಳಿಂದನೂ ನನಗೆ ತುಂಬ ಸಹಕಾರ ಸಿಕ್ಕಿದೆ. ಅವ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತಿನ ದಿವಸ ನಮ್ಮ ಈ ಗಾರ್ಮೆಂಟ್ಸ್ ಬಗ್ಗೆ ಆಗಲಿ, ನನ್ನ ಒಂದು ಜೀವನ ಚರಿತ್ರೆ ಬಗ್ಗೆ ಆಗಲಿ, ನೀವು ಹಂತ ಹಂತವಾಗಿ ಏನು ನೀವು ಯೂಟ್ಯೂಬ್ ಮುಖಾಂತರ ಏನು ಮುಟ್ಸಿದ್ರ ಎಲ್ಲರಿಗೂ ಕೂಡ ನಿಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಮೇಡಮ್, ತುಂಬ ತುಂಬ ಧನ್ಯವಾದಗಳು ತಮಗೂ ಕೂಡ. ಈ ರೀತಿ ನಮ್ಮಂಥ ಸಣ್ಣ ಉದ್ಯಮದಾರರನ್ನ ಬೆಳಕಿಗೆ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಂಜುನಾಥ್ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಯಶೋಧ ಎಂ ಎರಿಕೊಪ್ಪ ಮೇಡಮ್ ಅವ್ರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಇವತ್ತಿನ ಲಾಗಲ್ಲಿ ಅವರು ಉದ್ಯಮವಾದ ಪಯಣವನ್ನು ನಾನು ನಿಮ್ಗೆ ಹಂತ ಹಂತವಾಗಿ ಪರಿಪೂರ್ಣವಾಗಿ ತಲುಪಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಯಾಕಪ್ಪ ಅಂದ್ರೆ ಅವರು ಉದ್ಯೋಗವನ್ನು ಉದ್ಯಮವಾಗಿ ಪರಿವರ್ತನೆ ಮಾಡಿದ್ದಾರೆ. ಅಂದಮೇಲೆ ಸುಮಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಲೆವೆಲಲ್ಲಿ ಹಂತ ಹಂತವಾಗಿ ಬೆಳೆದಿದ್ದಾರೆ. ಅವರ ಬೆಳವಣಿಗೆ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಇದೇ ಥರ ಮುಂದಿನ ಬರುವ ದಿನಗಳಲ್ಲಿ ಈ ಪ್ರಮಾಣವನ್ನು ಮೀಡಿಯಂ ಸ್ಕೇಲ್ ಆರ್ಗನೈಸೇಷನ್ ಆಗಿ ಕನ್ವರ್ಟ್ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂತಂತಂದರೆ ಅವ್ರು ಸ್ವಿಚ್ ಆಗ್ತಿದ್ದಾರೆ. ಇನ್ನೂ ಹಲವಾರು ಮಷಿನ್ಗಳಿಗೆ ಅವರು ಇಂಡೆಂಟ್ ತೊಗೊಂಡಿದ್ದಾರೆ, ಕೊಟೇಶನ್ ತೊಗೊತಿದ್ದಾರೆ, ಇದೇ ಥರ ವರ್ಕ್ ಮಾಡ್ತಿದ್ದಾರೆ. ಪ್ರೊಸೆಸ್ ಪ್ಲಾನಿಂಗಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಕಾಟನ್ ರಿಲೇಟೆಡ್ಸ್ ಪ್ರಾಡಕ್ಟ್ಸ್ ಬೇಕಾಗಿದ್ದರೆ ಶ್ರೀ ಲಕ್ಷ್ಮಿ ಗಾರ್ಮೆಂಟ್ಸ್ ಧಾರವಾಡ ನಿಯರ್ ಟು ರಾಯರ್ ಮಠ ಮಡ್ಡಿ ವಿಸಿಟ್ ಮಾಡಿರಿ. ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೋ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿರಿ. ಅದೇ ಥರ ಇವತ್ತಿನ ಲಾಗ ತುಂಬ ಜನಕ್ಕೆ ಕನಸುಗಳನ್ನ ಕಟ್ಕೊಂಡಿರ್ತೀರಿ.
ಅಂಥ ಜನಕ್ಕೆ ಇನ್ನೊಂದು ಲಾಗ್ ಈ ಮೇಡಮ್ ಅವ್ರ ಮಾತುಗಳು ನಿಮಗೆ ಸ್ಫೂರ್ತಿ ಆಗ್ತಾವ ಅಂತ ನಾನು ಅನ್ಕೊಂಡಿದ್ದೇನೆ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.